ಈಗ ಸ್ವಾಗತವನ್ನ ನಾವು ಮತ್ತೊಮ್ಮೆ ಕೋರ್ಲೇಬೇಕು. ಈ ಸ್ವಾಗತವನ್ನ ನೆರವೇರಿಸಿಕೊಡೋದಕ್ಕೆ ಸೀನಿಯರ್ ಹ್ಯೂಮನ್ ರಿಸೋರ್ಸ್ ಬಿಸಿನೆಸ್ ಪಾರ್ಟ್ನರ್ ಆದಂತಹ ಎಂಪ್ಲಾಯಿ ರಿಲೇಷನ್ಸ್ ಅಂಡ್ ಲೇಬರ್ ಕಾಂಪ್ಲೈನ್ಸ್ ಹೆಡ್ ಆದಂತಹ ಶ್ರೀಯುತ ಡಾಕ್ಟರ್ ಕೆಂಪೇಗೌಡ ಬಿಕೆ ಅವರು, ಹಿರಿಯ ಮಾನವ ಸಂಪನ್ಮೂಲಾಧಿಕಾರಿಗಳು, ಇವರು ವೇದಿಕೆ ಮೇಲೆ ಬರಬೇಕು, ಸ್ವಾಗತ ಭಾಷಣವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶುಭೋದಯ, ಶುಭ ಮುಂಜಾನೆ. ಸ್ವಾಗತ ಭಾಷಣವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಇದೊಂದು ವಿಶೇಷ ದಿನ. ಕನ್ನಡ ಮತ್ತು ಕನ್ನಡಿಗರು, ಕನ್ನಡ ಪ್ರೇಮಿಗಳು, ಕನ್ನಡ ಸಾಹಿತ್ಯ ಪ್ರೇಮಿಗಳು ಅಥವಾ ಕನ್ನಡ ಭಾಷೆಯಲ್ಲಿ ತಮ್ಮ ಹಳಿಲು ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಎಲ್ಲರಿಗೂ ಒಂದು ಹೆಮ್ಮೆಯ ದಿನ. ಸೊ ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ನುಡಿದಂತೆ ಕನ್ನಡಕ್ಕಾಗಿ ಕೈ ಎತ್ತು ಅದು ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದು ಗೋವರ್ಧನಗಿರಿಯಾಗುತ್ತದೆ. ಸೊ ಕನ್ನಡ ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿದೀಪ, ಅದುವೇ ನಮ್ಮ ಕನ್ನಡ. ಸೊ ಮತ್ತೊಮ್ಮೆ ಈ ಒಂದು ಬೆಳಗಿನ ಸುಂದರ 6ನೇ ರಾಜ್ಯ ಮಟ್ಟದ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಅಂಥ ಸಂದರ್ಭದಲ್ಲಿ ಇದುವರೆಗೂ 5 ಕನ್ನಡ ಮಾನವ ಸಂಪನ್ಮೂಲ ವೃತ್ತಿನಿರತರ ಸಮ್ಮೇಳನಗಳನ್ನು ನಿರಾತಂಕ ಮತ್ತು ಸಮಾನ ಮನಸ್ಕ ಸ್ನೇಹಿತರು ಜೊತೆಗೂಡಿ ಆಯೋಜನೆ ಮಾಡಿಕೊಂಡು ಬಂದಿರುತ್ತೇವೆ. ಈ 6ನೇ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾಡಬೇಕು ಅನ್ನೋ ತಯಾರಿ ಮಾಡುವಂಥ ಸಂದರ್ಭದಲ್ಲಿ ಈ ವರ್ಷದ ಸಮ್ಮೇಳನಕ್ಕೆ ಯಾರನ್ನು ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನಿಸಬೇಕು ಅಂತ ನಾವು ನಮ್ಮ ಸದಸ್ಯರ ಜೊತೆ ಚರ್ಚೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ನಮಗೆ ತಟ್ಟನೆ ಉಳಿದಂಥ ಹೆಸರು TS ನಾಗಭರಣ ಸರ್ ಅವರು. TSN ಅಂತಲೇ ಪ್ರಖ್ಯಾತರಾದಂಥವರು. ಅವರ ಬಗ್ಗೆ ತುಂಬ ದೊಡ್ಡದಾಗಿ ಪರಿಚಯ ಮಾಡಿಕೊಳ್ಳೋ ಅಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಅವರು ಕರ್ನಾಟಕದಲ್ಲಿ ಚಿರಪರಿಚಿತರು. ಕನ್ನಡ ಮಾತೆಗೆ, ಕನ್ನಡ ತಾಯಿಗೆ ಅವರ ಸೇವೆ ಅಪಾರವಾದಂಥದ್ದು. ಆದರೂ ಒಂದಷ್ಟು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋ ಅಂಥ ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ. ಶ್ರೀಯುತರು ತಲಕಾಡು ಶ್ರೀನಿವಾಸ್ ನಾಗಭರಣರವರು ಆಂಗ್ಲ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದಂತಹ ಸಾಧನೆ ಗೈದಿರ್ತಕ್ಕಂಥವರು. ವಿಜ್ಞಾನ ಮತ್ತು ಕಾನೂನು ವಿಷಯದಲ್ಲಿ ಪದವೀಧರರಾಗಿರ್ತಾರೆ. ಇವರು ಚಲನಚಿತ್ರ ನಿರ್ದೇಶಕರಾಗಿ, ವಿಮರ್ಶಕರಾಗಿ, ಚಿತ್ರಕಥೆಗಾರರಾಗಿ, ನಟರಾಗಿ, ಅಂತಾರಾಷ್ಟ್ರೀಯ ಖ್ಯಾತಿಯ ರಂಗಕರ್ಮಿಯಾಗಿ ಹಲವಾರು ಆಯಾಮಗಳಲ್ಲಿ ತಮ್ಮದೇ ಆದಂಥ ಸಾಧನೆ ಗೈದಿರ್ತಕ್ಕಂಥದ್ದು ತಮ್ಮ ಎಲ್ಲ ಕನ್ನಡಿಗರಿಗೂ ಗೊತ್ತಿರ್ತಕ್ಕಂತಹ ವಿಷಯ. ಮುಖ್ಯವಾಗಿ ಕಿರುತೆರೆಯಲ್ಲಿ ಇವರು ನಿರ್ದೇಶನ ಮಾಡಿರ್ತಕ್ಕಂಥ ಹಲವಾರು ಧಾರಾವಾಹಿಗಳು ಇಂದಿಗೂ ಮನೆ ಮಾತಾಗಿರ್ತವೆ. ಬಹುಮುಖ್ಯವಾಗಿ ಚಲನಚಿತ್ರ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಅಪಾರವಾದ ಸಾಧನೆ ನಾವೆಲ್ಲರೂ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಷಯ. ಬಹುಮುಖ್ಯವಾಗಿ ನನಗೆ ನನ್ನ ಜ್ಞಾಪಕದ ಅಂಚಿಗೆ ಬರುವಂತಹ ಬಹುಮುಖ್ಯವಾದಂತಹ ಚಿತ್ರಗಳು ಮೈಸೂರು ಮಲ್ಲಿಗೆ ಇರ್ಬೋದು, ಚಿನ್ನಾರಿ ಮುತ್ತು ಇರ್ಬೋದು, ಜನ್ಮದ ಜೋಡಿ ಇರ್ಬೋದು, ನಾಗಮಂಡಲ ಇರ್ಬೋದು, ಚಿಗುರಿದ ಕನಸು, ಕಲ್ಲರಳಿ ಹೂವಾಗಿ. ನಾಗಭರಣ ಸರ್ ಅವರ ವಿಶೇಷತೆ ಏನಂತಂದರೆ ಅವರು ನಿರ್ದೇಶನ ಮಾಡಿರ್ತಕ್ಕಂತಹ ಬಹುತೇಕ 98% ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಗಳಿಸ್ಕೊಂಡಿರ್ತಕ್ಕಂಥದ್ದು ಹೆಮ್ಮೆ ವಿಷಯ. ಅದರಲ್ಲೂ ಅವರು ಮಾಡಿರ್ತಕ್ಕಂಥ ಚಿತ್ರಗಳು ಇವಾಗ ಏನು ಕಮರ್ಷಿಯಲ್ಲು ಅದು ಇದು ಏನು ಹೇಳ್ತೀವಿ, ಸೊ ಅವರು ಮಾಡಿರ್ತಕ್ಕಂಥ ಪ್ರತಿಯೊಂದು ಚಿತ್ರವೂ ಕೂಡ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಚಿತ್ರಗಳನ್ನು ರೂಪಿಸಿರ್ತಾರೆ. ಇವರು ನಿರ್ದೇಶಿಸಿದ ಸುಮಾರು 36 ಕನ್ನಡ ಚಿತ್ರಗಳಲ್ಲಿ, ನನಗೆ ನಂಬರು ಇನ್ನೂ ಜಾಸ್ತಿ ಇರ್ಬೋದು, ಸೊ ನನಗೆ ತಿಳಿದಂಥ ಇನ್ಫಾರ್ಮೇಷನ್ ಮುಖಾಂತರ, ಸೊ 36 ಕನ್ನಡ ಚಿತ್ರಗಳಲ್ಲಿ 23 ಚಿತ್ರಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು, 8 ಚಿತ್ರಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು, ಮತ್ತು ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ಇವರು ಚಿತ್ರಗಳಿಗೆ ದೊರೆತಿರ್ತಕ್ಕಂಥದ್ದು ಅವರ
ಅದರಲ್ಲಿರ್ತಕ್ಕಂಥ ಶ್ರೇಷ್ಠತೆಗೆ ಕನ್ನಡಿ ಹಿಡಿದಂತೆ ಅಂತ ಹೇಳಿದರೆ ತಪ್ಪಾಗಲಾರದು. ಶ್ರೀಯುತರು ಹಲವಾರು ಸಂಸ್ಥೆಗಳಲ್ಲಿ ತಮ್ಮನ್ನು ತಾವನ್ನು ತೊಡಗಿಸ್ಕೊಂಡಿರ್ತಾರೆ. ಅಂತಾರಾಷ್ಟ್ರೀಯ ಚಿತ್ರೋತ್ಸವ 2016ರ ತೀರ್ಪುಗಾರ ಸಮಿತಿಯ ಅಧ್ಯಕ್ಷರಾಗಿದ್ದರು ಶ್ರೀಯುತರು. 4 ಬಾರಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಿತಿಯ ಸದಸ್ಯರಾಗಿದ್ದರು. ಕರ್ನಾಟಕ ಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿರ್ತಾರೆ ಶ್ರೀಯುತರು. ಕನ್ನಡ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಆಗಿದ್ದರು. ಪ್ರಸ್ತುತ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೊ ಇಂತಹ ಮಹಿಳೆಯರನ್ನು ಈ ಒಂದು ಸುಂದರ 6ನೇ ರಾಜ್ಯ ಮಟ್ಟದ ವೃತ್ತಿಪರತರ ಕನ್ನಡ ಸಮ್ಮೇಳನಕ್ಕೆ ಆದರದ ಸ್ವಾಗತವನ್ನು ಕೋರಬೇಕು ಅಂತೇಳಿ ನಿವೃತ್ತ ಪ್ರಾಧ್ಯಾಪಕರು ಡಾಕ್ಟರ್ ಕೋದಂಡರಾಮ್, ಸಮಾಜ ಕಾರ್ಯ ವಿಭಾಗ, ಬೆಂಗಳೂರು, ಇವರು ಒಂದು ಹೂಗುಚ್ಛ ಕೊಡುವುದರ ಮುಖಾಂತರ ನಾಗಭರಣ ಸರ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಸಮ್ಮೇಳನಕ್ಕೆ ಮತ್ತೊಬ್ಬ ಅತಿಥಿಗಳು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಅವರಲ್ಲಿ ಅವರನ್ನು ಸ್ವಾಗತಿಸಿ ಅವರನ್ನು ಕೇಳಿಕೊಂಡಾಗ ತುಂಬ ಹೃದಯದಿಂದ ಒಪ್ಪಿಕೊಂಡು ನಮ್ಮ ಕನ್ನಡದ ಎಲ್ಲ ಪ್ರೇಮಿಗಳಿಗೆ HSV ಅಂತಲೇ ಪ್ರಸಿದ್ಧರಾದಂಥವರು. ಇವರು ಮುಟ್ಟದೇ ಇರತಕ್ಕಂಥ ವಿಷಯ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮ ಸಾಹಿತ್ಯ ಶ್ರೇಷ್ಠತೆಯನ್ನು ಮೆರೆದಿರ್ತಕ್ಕಂಥ ಮಹಾನ್ ಕವಿ ಎಂದರೆ ತಪ್ಪಲಾಗಲಾರದು. ಅವರೇ ಪ್ರೊಫೆಸರ್ HN ವೆಂಕಟೇಶ ಮೂರ್ತಿ ಅವರು. ಶ್ರೀಯುತರು ದಾವಣಗೆರೆ ಜಿಲ್ಲೆ ಚನ್ನಕೆರೆ ತಾಲೂಕಿನ ಊದಿಗೆರೆ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಪದವಿ ಪ್ರಶಸ್ತಿ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದು ಬೆಂಗಳೂರಿನ ಸೆಂಟ್ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಸುಮಾರು 30 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಜೀವನವನ್ನು ಕಳೀತಾ ಇದ್ದಾರೆ. ಶ್ರೀಯುತರು ಕವನ ಸಂಕಲನಗಳು, ಕಾದಂಬರಿಗಳು, ಸಾಹಿತ್ಯ ವಿಮರ್ಶೆ, ನಾಟಕಗಳು, ಮಕ್ಕಳ ಸಾಹಿತ್ಯ, ಆತ್ಮಕಥೆ, ಪ್ರಬಂಧ ಸಂಕಲನ, ಪ್ರವಾಸ ಸಂಕಲನ, ಈ ಥರ ಎಲ್ಲ ಕನ್ನಡ ಸಾಹಿತ್ಯ ಕ್ಷೇತ್ರದ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಅಂಥ ಶ್ರೇಷ್ಠತೆ ಸಾಧನೆಯನ್ನು ಮೆರೆದಿರ್ತಕ್ಕಂಥ ಶ್ರೀಯುತರನ್ನು ಹಲವಾರು ಪ್ರಶಸ್ತಿಗಳು ಅವರನ್ನು ಆರಿಸಿ ಬಂದಿರ್ತವೆ. ಶ್ರೀಯುತರು 5 ಬಾರಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಆಕಾಶವಾಣಿ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಹಾಗೂ ಶ್ರೀಯುತರು 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಆಸೀನರಾಗಿದ್ದಂಥದ್ದು ನಮ್ಮ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಭಾವಿಸಬಹುದು. ಶ್ರೀಯುತರನ್ನ ಒಂದು ಹೂಗುಚ್ಛ ಕೊಡುವುದರ ಮುಖಾಂತರ ಆತ್ಮೀಯವಾಗಿ ಸ್ವಾಗತಿಸಬೇಕಂತಾಗಿ ಪಾಂಡುನಾಯಕ್ ಸರ್ ಅವ್ರನ್ನ, ಡಾಕ್ಟರ್ ಪಾಂಡುನಾಯಕ್ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಮೊದಲನೇ ಕನ್ನಡ ಸಮ್ಮೇಳನದಿಂದ ಈ ಕನ್ನಡ ಸಮ್ಮೇಳನದವರೆಗೂ ಕೂಡ ಹಾಗೂ ಮುಂದೆಯೂ ಕೂಡ ನಮಗೆ ಮಾರ್ಗದರ್ಶಕರಾಗಿ, ನಮಗೆ ಪ್ರೋತ್ಸಾಹಿಗಳಾಗಿ ನಮ್ಮೊಂದಿಗೆ ನಿಂತಿರ್ತಕ್ಕಂಥವರು SN ಮೂರ್ತಿ ಸರ್ ಅವರು. ಮೊದಲನೇ ಕನ್ನಡ ಸಮ್ಮೇಳನ ನಾವು ಆಯೋಜನೆ ಮಾಡೋ ಸಂದರ್ಭದಲ್ಲಿ ನಾವು ಶೇಖರ್, ಪ್ರಕಾಶ್, ರಮೇಶ್, ಜಯರಾಮು ನಾವೆಲ್ಲ ಹೋಗಿ ಈ ಥರದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್, ಅದಕ್ಕೆ ನಿಮ್ಮದು ಆಶೀರ್ವಾದ ಮತ್ತು ನಮಗೆ ಸಲಹೆಗಳು ಬೇಕು ಅಂತ ಹೇಳಿದಾಗ ಆ ಕನ್ನಡ ಸಮ್ಮೇಳನದಿಂದ ಇಂದಿನವರೆಗೂ ನಮಗೆ ಬೆನ್ನೆಲುಬಾಗಿ ನಿಂತು SN ಮೂರ್ತಿ ಅವರ ಇಂಟ್ರಡಕ್ಷನ್ ತಮಗೆ ಪರಿಚಯ ಎಲ್ರಿಗೂ ಗೊತ್ತೇ ಇರತಕ್ಕಂಥದ್ದು. ಅದರಲ್ಲೂ ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ, ಅದರಲ್ಲೂ ಕೈಗಾರಿಕಾ ಬಾಂಧವ್ಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ. ಸೊ ಶ್ರೀಯುತರು ಹಿರಿಯ ವಕೀಲರು, ಕರ್ನಾಟಕ ಉಚ್ಚ ನ್ಯಾಯಾಲಯ. ಇವರು ಬಹುಮುಖ್ಯವಾಗಿ ಕಾರ್ಮಿಕ ಕಾನೂನುಗಳು, ಉದ್ಯೋಗಿ ಸಂಪನ್ಮೂಲ ನಿರ್ವಹಣೆ ಮತ್ತು ಕೈಗಾರಿಕಾ ಸಂಬಂಧಗಳ ನಿರ್ವಹಣೆ, ವಿವಾದಗಳ ಪರಿಹಾರ ಹಾಗೂ ಸಾಮೂಹಿಕ ಚೌಕಾಶಿ ವಿಷಯಗಳಲ್ಲಿ ಸಾವಿರಾರು ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ಮಾರ್ಗದರ್ಶಕರು ಎಂದರೆ ತಪ್ಪಾಗಲಾರದು. ಸೊ ನಮ್ಮ ಕನ್ನಡ ಸಮ್ಮೇಳನದ ಮಾರ್ಗದರ್ಶಕರು ಕೂಡ ಅವರು ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಬೇಕು ಅಂತ ಕೇಳ್ಕೊಂಡಾಗ ಅವರು ತುಂಬರದಿಂದ ಬಂದಿದ್ದಾರೆ. ಅವರಿಗೆ ಗುರುಪ್ರಸಾದ್ ಅವರು ಹೂಗುಚ್ಛ ಕೊಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಗುರುಪ್ರಸಾದ್, ಮಾನವ ಸಂಪನ್ಮೂಲ ಅಧಿಕಾರಿ, ಶೋಭಾ ಡೆವಲಪರ್ಸ್. ಈ ಥರದ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲಿ ಯಶಸ್ವಿ ಆಗಬೇಕು ಅಂತಂದರೆ ಹಲವಾರು ಮಾರ್ಗದರ್ಶಕರು
ತಮ್ಮದೇ ಆದಂಥ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಬಹುಮುಖ್ಯರಾದಂಥವರು BC ಪ್ರಭಾಕರ್ ಅವರು. ಇವತ್ತು ಈ ದಿನದ ಕಾರ್ಯಕ್ರಮಕ್ಕೆ ಅವರು ಆಗಮಿಸಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಅವರು ನಮ್ಮ ಮಾರ್ಗದರ್ಶಕರು, ಹಿರಿಯ ವಕೀಲರು, ಉಚ್ಚ ನ್ಯಾಯಾಲಯ ಅಧ್ಯಕ್ಷರು, ಕರ್ನಾಟಕ ಮಾಲೀಕರ ಸಂಘ ಅವರಿಗೆ, ಮತ್ತು DR ನಾಗರಾಜ್ ಅವರಿಗೆ, ಅವರು ಕೂಡ ನಮಗೆ ಮೊದಲನೇ ಕಾನ್ಫರೆನ್ಸಿಂದ ಮಾರ್ಗದರ್ಶಕರಾಗಿದ್ದರು. ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ 6ನೇ ಕನ್ನಡ ಸಮ್ಮೇಳನ ಆಯೋಜನೆಗೆ ಹಲವಾರು ಸಂಘ ಸಂಸ್ಥೆಗಳು ತಮ್ಮದೇ ಆದಂತಹ ಸಹಕಾರವನ್ನು ವ್ಯಕ್ತಪಡಿಸಿರ್ತವೆ. ಅದರಲ್ಲಿ ಮೊದಲನೇದಾಗಿ ಬೆಂಗಳೂರು ಯೂನಿವರ್ಸಿಟಿ ಸೋಷಲ್ ವರ್ಕರ್ಸ್ ಅಲ್ಯೂಮಿನಿ ಅಸೋಸಿಯೇಷನ್ ಪದಾಧಿಕಾರಿಗಳು ಆಗಮಿಸಿರ್ತಾರೆ. ಅವರೆಲ್ಲರಿಗೂ ಆದರದ ಸ್ವಾಗತ. BCP ಅಸೋಸಿಯೇಟ್ಸ್ ಮತ್ತು ಕರ್ನಾಟಕ ಮಾಲೀಕರ ಸಂಘ ಪದಾಧಿಕಾರಿಗಳು ಆಗಮಿಸಿರ್ತಾರೆ ಈ ಸಮ್ಮೇಳನಕ್ಕೆ, ಅವರಿಗೂ ಆದರದ ಸ್ವಾಗತ. NAPM ಕರ್ನಾಟಕ ಚಾಪ್ಟರ್ನ ಅಧ್ಯಕ್ಷರಾದಂಥ ಶ್ರೀಯುತ ರಾಬರ್ಟ್ ಮತ್ತು ಕಾರ್ಯದರ್ಶಿಗಳಾದಂಥ ದಿನೇಶ್ ರವರು ಆಗಮಿಸಿರ್ತಾರೆ, ಅವ್ರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. IPA ಮೈಸೂರು ಪದಾಧಿಕಾರಿಗಳು ಈ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ, ಅವ್ರಿಗೂ ತುಂಬ ಹೃದಯದ ಸ್ವಾಗತ. ಈ ಸಮ್ಮೇಳನಕ್ಕೆ ಭಾಗವಹಿಸಿ ಇರುವಂತಹ ಸಾಧಕ ಪ್ರಶಸ್ತಿಯನ್ನು ಇಂದು ಸ್ವೀಕರಿಸ್ತಾ ಇರತಕ್ಕಂಥ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಈ ಸಮ್ಮೇಳನದಲ್ಲಿ ಬಿಡುಗಡೆಯಾಗುತ್ತಿರುವ ಲೀಡರ್ಸ್ ಟ್ರ್ಯಾಕ್ ಒಂದು ಪುಸ್ತಕ ರೂಪದಲ್ಲಿ ಹೊರಬರಲು ಸಹಕಾರ ವ್ಯಕ್ತಪಡಿಸಿರುವ ಮತ್ತು ತಮ್ಮದೇ ಆದಂಥ ಥಾಟ್ಸನ್ನು ಅಥವಾ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ ಪುಸ್ತಕ ರೂಪದಲ್ಲಿ ಹೊರಬರಲು ಶ್ರಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಮಾನವ ಸಂಪನ್ಮೂಲ ಅಧಿಕಾರಿಗಳು ಯಾರೆಲ್ಲ ತಾವು ಆಗಮಿಸಿದ್ರಿ, ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಈ ಆಯೋಜನೆಗೆ ಉದಾರವಾದಂಥ ದೇಣಿಗೆ ನೀಡಿದ ಎಲ್ಲ ಪ್ರತಿನಿಧಿಗಳಿಗೂ ಸಂಸ್ಥೆಗಳಿಗೂ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸಮ್ಮೇಳನದ ಆಯೋಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ, ಸಮಿತಿಯವರಿಗೆ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಸಮ್ಮೇಳನಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಕೊನೆಯದಾಗಿ ಸಮ್ಮೇಳನದ ಆಯೋಜನೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ವ್ಯಕ್ತಪಡಿಸಿದಂಥ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.